Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಾನು ಈ ಪೆನ್ ಡ್ರೈವ್ ವಿಚಾರದಲ್ಲಿ ನನಗೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ. ಮಧ್ಯ ಈ ಯಾವುದೋ ಗೆಸ್ಟ್ ಅಪಿಯರೆನ್ಸ್ ಬರ್ತದಲ್ಲ ಪಿಕ್ಚರ್ನಲ್ಲಿ, ಹಂಗೆ 1-2 ದಿವಸ ನನ್ನನ್ನು ಈ ಯಾವುದೋ ವಿಚಾರಕ್ಕೆ ಮಾತಾಡಲಾಗಿ ದೇವರಾಜೇಗೌಡ ನನ್ನನ್ನು ಸಿಗಿಸ್ಕೊಂಡ್ಬಿಟ್ಟ. ಅದಾದಮೇಲೆ ಅವನ ಬಂಧನ ಆಯಿತು. ಅದಾದಮೇಲೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ನಾನು ದೂರ ಇದ್ದೆ. ಈಗ ತಿರ್ಗಿ ನೆನ್ನೆ ಏನೋ ಒಂದು ಬುಲೆಟಿನ್ ಹೊಡೆದವನು. ಮೊನ್ನೆ ಬುಲೆಟಿನ್ ಹೊಡೆದ ಮೇಲೆ ನನಗೆ ಎಲ್ಲ ಮಾಧ್ಯಮದವರು ಸಹಿತ ನೀವು ರಿಯಾಕ್ಷನ್ ಕೊಡಿ ಅಂತ ಕೇಳುತ್ತಲೇ ಇದ್ದರು. ನಾನು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಏನು ರಿಯಾಕ್ಷನ್ ಕೊಡೋದು ಅಂತೇಳಿ ನಾನು ಅವಾಯ್ಡ್ ಮಾಡಿದೆ, ಬೇಡ ಕ್ಲೋಸ್ ಮಾಡಲಿ ಇಲ್ಲಿಗೆ ಅಂತೇಳಿ. ಆದರೂ ಸಹಿತ ನನ್ನನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಶಿವರಾಮೇಗೌಡರೇ ಮಧ್ಯವರ್ತಿಯಾಗಿ ತಿರ್ಗಾ ಈ 100 ಕೋಟಿ ವ್ಯವಹಾರಕ್ಕೂ ಸಹಿತ ಮಧ್ಯ ಭಾಗಿಯಾಗಿದ್ದಾರೆ ಅಂತ ಅವ್ರು ಹೇಳಿದ ಮೇಲೆ ನಾನು ನನ್ನ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾನಿವತ್ತು ಈ ಒಂದು ಪತ್ರಿಕಾ ಸಂದರ್ಶನವನ್ನು, ಮಾಧ್ಯಮದ ಸಂದರ್ಶನವನ್ನು ನಾನು ಮಾಡ್ತಾಯಿದ್ದೀನಿ. ಒಂದು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ರಾಜ್ಯದಲ್ಲಿ ಬೇಕಾದಷ್ಟು ಕಿತ್ತು ತಿಂತಾ ಇರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಈ ಒಂದು ಪೆನ್ ಡ್ರೈವಿನ ವಿಚಾರದಲ್ಲಿ ಸರ್ಕಾರ ಈಗಾಗಲೇ SITನ ರಚನೆ ಮಾಡಿದೆ. SIT ಒಂದು ಅಧಿಕೃತವಾಗಿರ್ತಕ್ಕಂಥ ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಇದನ್ನು, ಈ ಒಂದು ಘಟನಾವಳಿಗಳನ್ನು ತನಿಖೆ ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಸಂಸ್ಥೆ. ರಾಜ್ಯ ಸರ್ಕಾರ ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ಮಾಡಿದಾಗ ಆ ತನಿಖಾ ಸಂಸ್ಥೆಗೆ ಪೂರ್ಣ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ, ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರೂ ಸಹಿತ ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕಾದ್ದು ನಮ್ಮ ಧರ್ಮ. ಆದರೆ ಈ ವಿಚಾರದಲ್ಲಿ ಇದನ್ನು ಯಾವ್ಯಾವುದೋ ದಿಕ್ಕಿಗೆ ಬದಲಿಸಬೇಕು ಅಂತ ಹೇಳಿ ಕೆಲವು ಮಜಲುಗಳು ನಡೀತಾ ಇದ್ದಾವೆ. ನನಗೆ ಅನ್ನಿಸ್ತದೆ, ಈಗ ನಾನು ಎಲ್ಲೋ ತಪ್ಪು ಮಾಡಿದ್ನೋ DK ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಅವ್ನು ಕೇಳಿದಾಗ ನಾನು ಫೋನ್ನಲ್ಲಿ ಮಾತಾಡಿಸಿ ಒಂದು ದೊಡ್ಡ ಮಹಾಪರಾಧ ಮಾಡಿಬಿಟ್ನೇನೋ ಅಂತ ನನಗೆ ಬೇಜಾರಾಗ್ಬಿಟ್ಟಿದೆ, ನಿಜ ಹೇಳಬೇಕು ಅಂದರೆ. ಯಾಕೆಂದರೆ DK ಶಿವಕುಮಾರ್ ಅವರೇನು ಮಾತಾಡಲಿಲ್ಲ, DK ಶಿವಕುಮಾರ್ ಅವರೇನು ಕರ್ಕೊಂಬನ್ನಿ ಅಂತ ನನಗೇನು ಒತ್ತಾಯ ಮಾಡಿರಲಿಲ್ಲ ಅಥವಾ ನನಗೆ ಹೇಳಿರಲಿಲ್ಲ, ಈ ವಿಚಾರ ಪ್ರಸ್ತಾಪ ಮಾಡಿರಲಿಲ್ಲ. ಇವನು ಯಾರನ್ನೋ ಇವನ್ನ ಭೇಟಿ ಮಾಡಿ ಮಾತಾಡಿದ್ದಕ್ಕೇ ನನಗೆ ಭೇಟಿ ಮಾಡಿಸಿ ಅಂದಿದ್ದಕ್ಕೆ ಭೇಟಿ ಮಾಡಿಸೋಂಥ ಪ್ರಯತ್ನ ಮಾಡಿದೆ, ಭೇಟಿ ಮಾಡಿಸೋಕ್ಕಾಗಲಿಲ್ಲ. ದೂರವಾಣಿನಲ್ಲಿ ಮಾತಾಡಿ ಹಲೋ ದೇವರಾಜೇಗೌಡ ಅಂತ ಹೇಳಿದ್ದು ಬಿಟ್ಟರೆ ಇನ್ನೊಂದು ಅಕ್ಷರ ಮಾತಾಡಿಲ್ಲ. ನೀವು ಸಹಿತ ಭಾಳ ಹೋರಾಟ ಮಾಡಿದ್ದೀರಿ. ನೀವು ಅವರು ಮುಂದ್ಗಡೆ ಭಾಗ ಬಿಡುಗಡೆ ಮಾಡದೇ ಇದ್ದಾಗ, ಆಡಿಯೋ ಬಿಡುಗಡೆ ಮಾಡದೇ ಇದ್ದಾಗ ನೀವು ಅವತ್ತು ಬಾಯ್ಕಾಟ್ ಮಾಡಬೇಕಾಗಿತ್ತು ಅಂತ ನನ್ನ ಭಾವನೆ. ಈಗ ನೀವು ಸಹಿತ ಈ ಸಮಾಜದ ಬಗ್ಗೆ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ, ಸರ್ಕಾರ ನಡೆಸೋರಿಗೆ ಎಷ್ಟು ಜವಾಬ್ದಾರಿ ಇದೆಯೋ, ಮಾಧ್ಯಮ ಮಿತ್ರರುಗಳಿಗೂ ಸಹಿತ ಅಷ್ಟೇ ಜವಾಬ್ದಾರಿ ಇದೆ ಅಂತೇಳಿ ನಾನು ಭಾವನೆ ಮಾಡ್ಕೊತೀನಿ. ಇದನ್ನು ಯಾರು ಅಲ್ಲ, ನಾನು ಮುಗಿಸ್ಬಿಡ್ತೀನಿ. ಆಮೇಲೆ ನಾನು ಇದು ನಿಮ್ಮ ಯಾರನ್ನೂ ದೂಷಿಸಿ ಹೇಳ್ತಾ ಇಲ್ಲ. ನಾನು ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ಎಲ್ಲೆಲ್ಲ ಹೋಗ್ತಾ ಇದೆ. ಈಗ ಅವನು ಆಡಿಯೋ ಬಿಡುಗಡೆ ಮಾಡ್ತಾನೆ, ಆಡಿಯೋ ಬಿಡುಗಡೆ ಮಾಡುವಾಗ ಏನು ಹೇಳ್ತಾನೆ, ನನಗೆ ಕ್ಯಾಬಿನೆಟ್ ದರ್ಜೆ, ಶಿವರಾಮೇಗೌಡರ ಮೂಲಕ ಕ್ಯಾಬಿನೆಟ್ ದರ್ಜೆ ಒಂದು ಅಧಿಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾನೆ. ಅದಾಯಿತು, ನನಗೆ ಹಂಗೆ ಮಾತಾಡಿದ್ರು, ಹಿಂಗೆ ಮಾತಾಡಿದ್ರು, 40 ನಿಮಿಷ ಮಾತಾಡಿದ್ರು DK ಅಂತಾನೆ. ಏನಯ್ಯ ಮಾತಾಡಿರೋದು ತೋರ್ಸಯ್ಯ, ಯಾರಿಗೂ ಭಯಪಡೋದಿಲ್ಲ, ಅದೆಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ಅಂತಾನೆ. ಇವನು ಮೋಸ್ಟ್ ಕ್ರಿಮಿನಲ್ ಆ್ಯಕ್ಟಿಟ್ಯೂಡ್ ಮ್ಯಾನ್. ನಾನು ಈ ರಾಜ್ಯದ ಜನತೆಗೆ ಹೇಳ್ತೀನಿ, ಇದೊಂದು ಕಡಿಕಿರಲಿ, ಇನ್ನು ಮುಂದೆ ಇವನ ಜೊತೆ ವ್ಯವಹರಿಸ್ತಕ್ಕಂಥವ್ರು ಅವ್ರು ಯಾರೇ ಇರ್ಬೋದು, ಭಾಳ ಎಚ್ಚರದಿಂದ ವ್ಯವಹರಿಸಿ. ಅವ್ರು ಯಾರೇ ಅವರ ಸಾರ್ವಜನಿಕ ಜೀವನದಲ್ಲಿ ಇವನೊಬ್ಬ ಮನುಷ್ಯನಾಗಿರೋದಕ್ಕೆ ನಾಲಾಯಕ. ಇಂಥ ಒಬ್ಬ ನನಗೆ ಅವನು ಭೇಟಿ ಮಾಡಿದ್ದು ನೀವು ನಂಬ್ತಿರೋ ಇಲ್ವೋ, 26ನೇ ತಾರೀಕು ಚುನಾವಣೆ ಆಗುತ್ತೆ, 29ನೇ ತಾರೀಕು ಅವನ್ನ ಭೇಟಿ ಮಾಡಿದ್ದು ನಾನು ಫೋನ್ನಲ್ಲಿ. ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಅವ್ನು ನನಗೆ ಪರಿಚಯ ಇಲ್ಲ. ನಾನೇ ನಿಮ್ಗೆ ಹೇಳಿದ್ದೀನಿ, ಎಲ್ಲರೂ ಸಿಕ್ಕಿದ್ರೆ
ನನ್ನ ಎಷ್ಟೋ ಜನ ಹಿಂಗೆ ಅಂತಾರಲ್ಲ, ಕೈ ಹಂಗೆ ಅಂತೀವಿ ಪಾರ್ಟಿ ಮೀಟಿಂಗ್ಗಳಲ್ಲಿ. 26ನೇ ತಾರೀಕು ಸಾಯಂಕಾಲ ಬಿಟ್ಟರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ, ಮಾತಾಡಿದ್ದು ಬಿಟ್ಟರೆ. ಬರೀ ಒಂದು ಫೋನ್ನಲ್ಲಿ ಮಾತಾಡಿದ ತಕ್ಷಣಕ್ಕೇ ಒಂದು ದೊಡ್ಡ, ಅದಕ್ಕೆ ಒಂದು ಸೀನ್ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಕ್ಕಂಥವನ ಬಗ್ಗೆ ನಾನು ಈ ರಾಜ್ಯದ ಜನ, ಅವ್ರು ಯಾರ ಇರಲಿ, ಯಾವ್ದಾರ ಪಕ್ಷಕ್ಕೆ ಸೇರಿರಲಿ, ಮಾಧ್ಯಮದವ್ರು ಇರಲಿ, ಮಾಧ್ಯಮದವರು ಸಹಿತ ಎಚ್ಚರದಿಂದ ಇರಿ ಅಂತ ಹೇಳಿಕೆ ತಗೊಳ್ಬೇಕು. ಅವನ ಬಾಡಿನೇ ರೆಕಾರ್ಡ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಅದು ಕೆಲವರಿಗೆ ಏನಾಗುತ್ತೆ ಅಂದರೆ, ಈ ಕಳ್ತನ ಮಾಡೋಕ್ಕೆ ಹೋದರೆ ಭಾಳ ವ್ಯವಸ್ಥಿತವಾಗಿ ಕಳ್ತನ ಮಾಡ್ತಾರೆ, ಟಕ್ ಮಾಡ್ಕೆ. ಆ ರೀತಿ ವ್ಯವಸ್ಥಿತವಾಗಿರ್ತಕ್ಕಂಥ ಆ ಮಟ್ಟದ ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯ ಇವನು ಉಳಿಕೆ ಬಗ್ಗೆ ನಾನೇನು ಚರ್ಚೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇವನು ಎಷ್ಟು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ಅನ್ನೋದನ್ನು ಈಗಾಗಲೇ ಮಾಧ್ಯಮದ ಮುಂದೆ ಅವನು ಒಬ್ಬ ರೇಪಿಸ್ಟ್ ಅಂತ ಹೇಳಿ ಯಾರೋ ಅರ್ಜಿ ಕೊಟ್ಟಿರ್ತಕ್ಕಂಥದ್ದನ್ನು ನೀವೇ ತೋರಿಸಿದ್ದೀರಿ ಮಾಧ್ಯಮಗಳಲ್ಲಿ. ನಾನಿವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ಬಂದಿದ್ದು, ಅವತ್ತಾದಮೇಲೆ ಅವನು ಒಳಗೆ ಹೋದ್ಮೇಲೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ. ನಾನು ತಿರುಪತಿ ತಿಮ್ಮಪ್ಪನ ಭಕ್ತ. ಸದ್ಯ ಒಳಗೆ ಹೋದ್ನಲ್ಲಪ್ಪ, ಈ ಹುಚ್ಚನಾಯಿ ಒಂದು ಒಳಗೆ ಹೋಯ್ತಲ್ಲ ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೆ. ಯಾರನ್ನು ಬೇಕಾದ್ರೆ ಕಡಿತದೆ, ಅವರೇ ಇವರೇ ಅಂತ ಸಿಕ್ಕಿಲ್ಲ, ಯಾರು ಸಿಕ್ಕುತ್ತೋ ಅದು ಕಡಿಯೋಕ್ಕೆ ಕಡಿಯುತ್ತೆ. ಇವನೊಬ್ಬ ಫ್ರಾಡ್. ಆ್ಯಕ್ಚುಲಿ ಇವನು ಕಳೆದ 2 ವರ್ಷದಿಂದ ನಾವೇನೆಲ್ಲ ತಿಳ್ಕೊಂಡು ಇವನು 2 ವರ್ಷದಿಂದ ಇಷ್ಟೊಂದು ಹೋರಾಟ ಮಾಡ್ತಾವನಲ್ಲ ಅನ್ನೋದು ಕುತೂಹಲದ ಬಗ್ಗೆ ಇವನ ಜೊತೆ ಮಾತಾಡ್ತಾಗಲೇ ಹಾಕ್ಕೊಂಡಿದ್ದೀವಿ ನಾವು. ಇನ್ನು ಅವನು ಬರ್ತಾವನೆ, ಈ ಹೋಟ್ಲಲ್ಲಿ ಅವನೇ ಅಂದರೆ ನಾವು ಈ ಹೋಟ್ಲಿಗೆ ಬರೋದಿಲ್ಲ. ಅವನು ಅಥವಾ ಎಲ್ಲಾರು ಅವನೇ ದೇವರಾಜೇಗೌಡ ಅಂತ ಗೊತ್ತಾಗ್ಬಿಟ್ರೆ ನಾವೇ ಒಂದು ಅರ್ಧ ಕಿಲೋಮೀಟರ್ ದೂರ ಹೊರಟೋಗ್ತೀವಿ. ಆ ಮಟ್ಟದ ಇವನು ಒಬ್ಬ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.